ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತು ನಿಮಗೆ 1 ವರ್ಷದ ಕಂಪ್ಯೂಟರ್ ಕೋರ್ಸಿನಲ್ಲಿ ಇವತ್ತೇನು ಕಲಿಸಿಕೊಡ್ತಾ ಇದ್ದೀನಿ, ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ನಾವು ಪೇಜಿಗೆ ಯಾವ ರೀತಿಯಾಗಿ ಸೆಟ್ಟಿಂಗ್ ಮಾಡಬೇಕಾಗುತ್ತೆ, ಮತ್ತೆ ಪೇಜಿಗೆ ಕಲರ್ ಯಾವ ತರ ಕೊಡಬೇಕು, ಮತ್ತೆ ಪೇಜಿಗೆ ಯಾವ ರೀತಿಯಾಗಿ ವಾಟರ್ ಮಾರ್ಕ್ ಅಪ್ಲೈ ಮಾಡಬೇಕು, ಮತ್ತೆ ಪೇಜಿಗೆ ಯಾವ ರೀತಿಯಾಗಿ ಬಾರ್ಡರ್ಸ್ ಗಳನ್ನ ಕೊಡಬೇಕು ಅನ್ನೋ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಏನ್ ಸರ್ ನೀವು ಹೇಳುವಂತ ಮಾಹಿತಿ ನನಗೆ ಎಲ್ಲಾನು ಕೂಡ ಚೆನ್ನಾಗಿ ಗೊತ್ತಿದೆ ಆಲ್ರೆಡಿ, ಸುಮ್ಮನೆ ನಿಮ್ ವಿಡಿಯೋ ನೋಡಿದೆ ಅಂತ ಬೇಜಾರು ಮಾಡ್ಕೊತಾ ಇದ್ರೇನೋ ಅದು ನಿಮ್ಮ ದಡ್ಡತನ. ಯಾಕಂದ್ರೆ ಯಾವುದೇ ನಾಲೆಜ್ ಇದ್ರೂ ಕೂಡ ನಮ್ಗೆ ಗೊತ್ತಿದ್ರು ಕೂಡ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡೋದ್ರಿಂದ ಏನಾಗ್ತದೆ ಅಂದ್ರೆ ಅದರಲ್ಲಿ ಒಂದು ಹೊಸ ನಾಲೆಜ್ ಕೂಡ ನಾವು ಅದರಲ್ಲಿ ಪಡ್ಕೋಬಹುದು. ಹಾಗಾಗಿ ದಯವಿಟ್ಟು ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡೋದ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಪ್ರತಿದಿನಾನು ಕೂಡ ಹೊಸ ಹೊಸ ವಿಡಿಯೋಸ್ ಗಳನ್ನ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಸಂಪೂರ್ಣವಾಗಿ ಕಲಿಬೇಕಾಗಿದೆ ಸರ್. ಕಂಪ್ಯೂಟರ್ ಶಿಕ್ಷಣ ಸಂಪೂರ್ಣವಾದ ನಂತರ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೀವಿ ಸರ್. ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕಾಗಿದೆ ಅಂದ್ರೂ ಕೂಡ ನನ್ನ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು ಅಂದ್ರೆ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ, ಅಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಸರ್ಟಿಫಿಕೇಟ್ ಕೂಡ ಪಡೆಯಬಹುದು ವೀಕ್ಷಕರೇ. ಓಕೆ, ನೋಡೋಣ ನಾವು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಮತ್ತೆ ಯಾವ ರೀತಿಯಾಗಿ ಯಾವ ಟೂಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾವು ಕೆಲಸ ಮಾಡಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಸಂಪೂರ್ಣವಾಗಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ, ಅರ್ಧ ಬರ್ಧ ನೋಡಿದ್ರೆ ಏನೂ ತಿಳಿಯೋದಿಲ್ಲ. ಗೊತ್ತಾಗ್ತಿದೆ? ನಾನೇನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆ, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಕಂಪ್ಲೀಟ್ ಆದ ನಂತರ ಮತ್ತೆ ನಿಮ್ಗೆ MS ಎಕ್ಸೆಲ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ಮುಂದಿನ ಕ್ಲಾಸ್ ಒಳಗೆ ಕೂಡ ಬರ್ತಾ ಇರೋದೆ. ಹಾಗಾಗಿ ಮೈಕ್ರೋಸಾಫ್ಟ್ ವರ್ಡ್ ಸಂಪೂರ್ಣವಾಗಿ ಕಲ್ತ್ ಆದ್ಮೇಲೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಇದರ ಒಳಗಡೆ ಹೋಮ್ ಮೆನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ಸರ್ಟ್ ಒಳಗೆ ಯಾವ ರೀತಿಯಾಗಿ ಕೆಲಸ ಮಾಡ್ಬೇಕು ಅನ್ನೋದು ಹೇಳಿದ್ದೀನಿ. ಅದರ ಜೊತೆಗೆ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ವರ್ಡ್ ಆರ್ಟ್ ಅಂದ್ರೆ ಪೇಜ್ ಲೇಔಟ್ ಅಂತ ಇರುತ್ತೆ. ಈ ಪೇಜ್ ಲೇಔಟ್ ಒಳಗಡೆ ನಾವು ಏನ್ ಮಾಡ್ಬೇಕಾಗಿದೆ, ಮೊದಲಿಗೆ ವರ್ಡ್ ಆರ್ಟ್ ನೋಡ್ಕೊಳ್ಳೋಣ. ಇದರಲ್ಲಿ ಅಕ್ಷರಗಳನ್ನ ಯಾವ ರೀತಿಯಾಗಿ ನಾವು ಡಿಸೈನ್ಸ್ ಅನ್ನ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅಂತ. ಓಕೆನಾ? ಅವಾಗ ನಾವೇನ್ ಮಾಡ್ಬೋದು, ಇನ್ಸರ್ಟ್ ಒಳಗೆ ಹೋದಾಗ ಟೇಬಲ್ಸ್ ಹಾಕೊಳ್ಳೋದು ಗೊತ್ತಾಗಿದೆ, ಇಮೇಜ್ ಗಳನ್ನ ಪಿಕ್ಚರ್ಸ್ ತಗೊಳ್ಳೋದು ಗೊತ್ತಾಗಿದೆ, ಮತ್ತೆ ಈ ಶೇಪ್ಸ್ ಗಳನ್ನ ತಗೊಳ್ಳೋದು ಗೊತ್ತಾಗಿದೆ. ನಮಗೆ ಯಾವ ರೀತಿಯಾಗಿ ಯಾವ್ಯಾವ ಶೇಪ್ಸ್ ಬೇಕು ಆ ಶೇಪ್ಸ್ ಗಳನ್ನ ತಗೊಂಡು ಲೋಗೋ ಡಿಸೈನ್ ಮಾಡಬಹುದು, ಮತ್ತೆ ಇನ್ನಿತರ ಹಲವಾರು ಡಿಸೈನ್ಸ್ ಗಳನ್ನು ಕೂಡ ನೀವು ಮಾಡಬಹುದು. ಹೌದಾ? ನೆಕ್ಸ್ಟ್ ಅದರ ಜೊತೆಗೆ ಇಲ್ಲಿಂದ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಹೆಡರ್ ಫುಟರ್ ಅಂದ್ರೆ ಏನು ಸರಪ್ಪ ಅಂತಾನು ಕೂಡ ನೀವು ನೋಡಿದಾಗ, ಓಕೆನಾ, ಏನಿದೆ ಇದು ಅಂದ್ರೆ ಹೆಡ್ಲೈನ್. ಇದು ಅಂದ್ರೆ ಪರ್ಮನೆಂಟ್ ಆಗಿ ಒಂದು ಪೇಜ್ಗೆ ಇಡುವಂತ ಒಂದು ಹೆಡ್ಲೈನ್ ಗೆ ನಾವು ಹೆಡರ್ ಅಂತ ಕರಿತೀವಿ. ಅಂದ್ರೆ ಮೇಲ್ಗಡೆ ಹಿಂಗಿರ್ಬೇಕು, ಕೆಳಗಡೆ ಒಂದು ಕಂಪನಿ ನೇಮ್ ಇರಬೇಕು ಅಂತ ನಾವೇನ್ ನೋಡ್ತೀವಲ್ಲ, ಆ ಹೆಡರ್ ಫುಟರ್ ಕೊಡ್ಲಿಕ್ಕೆ ನೀವು ಡಬಲ್ ಕ್ಲಿಕ್ ಮಾಡಿದಾಗ, ಓಕೆ, ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಹೆಡರ್ ಒಳಗಡೆ ಇರುವಂತಹ ಟೈಪ್ಸ್ ಗಳು ಬರುತ್ತೆ. ನಿಮ್ಗೆ ಸೆಂಟರ್ ಒಳಗೆ ಟೈಟಲ್ ಬೇಕು ಅಂದ್ರೆ ಸೆಂಟರ್ ಒಳಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಡಾಕ್ಯುಮೆಂಟ್ಸ್ ಮತ್ತೆ ಇಯರ್ ಟೈಟಲ್ ಬೇಕು ಅಂದ್ರೆ ಇಯರ್ ಟೈಟಲ್ ಬಂದಿರುತ್ತೆ. ನನ್ಗಡೆ ಮೇಲ್ಗಡೆ ಬೇಕು ಸರ್ ಅಂದ್ರೆ ನೀವು ಮೇಲ್ಗಡೆ ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ನಿಮ್ಮ ಟೈಟಲ್ ಕೂಡ ಬರೀಬಹುದು ವೀಕ್ಷಕರೇ. ಏನು ಬರೀಬೇಕಪ್ಪ, ಬ್ಯಾಕ್ ಪೇಸ್ಟ್ ಮಾಡ್ಕೊಂಡು, ಓಕೆ, ಬ್ಯಾಕ್ ಪೇಸ್ಟ್ ಮಾಡಿ GUR ಗುರು ನಾನೆಕ್ಸ್ ಅಂತ ನಾನು ಬರೀತಾ ಇದ್ದೀನಿ. ಗುರು ನಾನೆಕ್ಸ್ ಯೂಟ್ಯೂಬ್ ಚಾನಲ್ ಅಂತಾನು ಕೂಡ ಬರೀತಾರೆ. ರೈಟ್ ಕ್ಲಿಕ್ ಮಾಡ್ಕೊಳ್ಳೋಣ, ಮಿಸ್ಟೇಕ್ ಆಗಿದೆಯಾ ಅದನ್ನ YOUTUBE ಅಂತಾನು ಕೂಡ ನಾವಿಲ್ಲಿ ಇಷ್ಟೇ ಬರಿಬೇಕಾಗಿದೆ. ಓಕೆ, ಈ ರೀತಿಯಾಗಿ ನಾವು ಏನ್ ಬರಬೇಕಾಗಿದೆ, ಇಲ್ಲಿಂದ ಬರ್ಕೊಂಡ್ಬಿಡ್ಬೇಕಾಗಿದೆ. ಓಕೆ, ಈ ರೀತಿಯಾಗಿ ಬರ್ದಾದ್ಮೇಲೆ ನೀವು ನೋಡ್ಬೇಕು, ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ, ಇದು ಹೈಡ್ ಆಗಿಬಿಡುತ್ತೆ. ಅಂದ್ರೆ ಒಂದೇ ಪೇಜ್ ಅಂದ್ರೆ ಲೈಟ್ ಆಗಿ ದಿಮ್ ಆಗಿಬಿಡುತ್ತೆ. ಯಾಕಂದ್ರೆ ಅದು ಏನದು, ಇದು ಮೇಲ್ಗಡೆ ಹೆಡ್ಲೈನ್ ಇದ್ದಂಗ. ಅವಾಗ ನಾವು ಇದನ್ನ ಡಬಲ್ ಕ್ಲಿಕ್ ಮಾಡ್ಕೊಂಡು ಈ ಹೆಡ್ಲೈನ್ಗೆ ಅಡ್ಜಸ್ಟ್ಮೆಂಟ್ ಕೂಡ ನೀವು ಮಾಡಬಹುದು. ಓಕೆ, ಇದೇನಿರ್ತದಲ್ಲ ಹೆಡರ್, ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಂಡು ನೀವು ಬರೆಯಬಹುದು. ಇನ್ನು ಸ್ವಲ್ಪ ಮೇಲ್ ಬೇಕು ಅಂದ್ರೆ ಈ ರೀತಿಯಾಗಿ ಮೇಲ್ಗಡೆನು ಕೂಡ ತಗೋಬಹುದು. ಇನ್ನು ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಸರ್ ಅಂದ್ರೆ ನೀವೇನ್ ಮಾಡ್ಬೇಕು, ಮತ್ತೆ ಹೋಮ್ ಒಳಗೆ ಹೋಗಿ ಅಕ್ಷರಗಳನ್ನ ದೊಡ್ಡದು ಮಾಡ್ಕೋಬಹುದು. ಇದು ಒಂದು ಪೇಜ್ ಬಂದಿದೆ, ಎರಡನೇ ಪೇಜಿಗೂ ಕೂಡ ಆಟೋಮೆಟಿಕ್ ಬಂದ್ಬಿಡ್ತದೆ. ನೀವು ಸಪೋಸ್ ಇಲ್ಲಿ ಎರಡನೇ ಪೇಜಿಗೆ ಹೋದಾಗ, ಓಕೆ, ಎಂಟರ್ ಮಾಡಿದಾಗ ಏನಾಗಿರುತ್ತೆ, ಎರಡನೇ ಪೇಜಿಗೆ ಕೂಡ ಆಟೋಮೆಟಿಕ್, ಎಲ್ಲಾ ಪೇಜಿಗೂ ಆಟೋಮೆಟಿಕ್ ಆಗಿ ಬರ್ತಾ ಇರತ್ತೆ. ಅದು ನೋಡ್ಬೋದು ನೀವು ಇಲ್ಲಿ ನೋಡಿ, ಈ ಪೇಜಿಗೂ ಬಂದಿದೆ. ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ, ಅವಾಗ ಗೊತ್ತಾಗ್ತದೆ ನಿಮ್ಗೆ. ಓಕೆ, ಎಲ್ಲಾ ಪೇಜ್ಗೂ ಏನಾಗಿದೆ, ಆಟೋಮೆಟಿಕ್ ಆಗಿ ನಾವು ಹೆಡ್ಲೈನ್ ಹಾಕಿರುವಂತ ಹೆಡರ್ ಒಳಗಡೆ ಬಂದ್ಬಿಡ್ತದೆ. ಅಂದ್ರೆ ಅದು ಪರ್ಮನೆಂಟ್ ಆಗಿ ಅದನ್ನ ತೆಗಿಬೇಕಾಗಿದೆ ಸರ್ ಅಂದ್ರೆ ಮತ್ತೆ ಇನ್ಸರ್ಟ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಹೆಡರ್ ಅಂದ್ರೆ ಫುಟರ್, ಮತ್ತೆ ಫುಟರ್ ಅಂದಾಗ ನಾವ್ ಏನ್ ಮಾಡ್ತೀವಿ, ಕೆಳಗಡೆ ಬರೆಯುವಂತದ್ದು. ಓಕೆ, ಮತ್ತೆ ಈ ರೀತಿಯಾಗಿ ಕೆಳಗಡೆ ಪೇಜ್ ನಂಬರ್ ಬರುತ್ತೆ, ಇಲ್ಲಿ ಟೈಟಲ್ ನಂಬರ್ ಹಾಕ್ಬೋದು. ಓಕೆ, ಇಲ್ಲಿ ಪೇಜ್ ನಂಬರ್ ಕೂಡ ಈ ರೀತಿಯಾಗಿ ಬರ್ತಾ ಇರತ್ತೆ. ಇದನ್ನ ನಾವು ಪರ್ಮನೆಂಟ್ ಆಗಿ ಅಂದ್ರೆ ಚಂತನ ಹಾಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಒಂದೇ ಪೇಜ್ ಇದೆ ಸರ್, ಸಾವಿರಾರು ಪೇಜ್ ಇದೇ ಫಾರ್ಮೆಟ್ ಒಳಗೆ ಹೋಗ್ಬೇಕು ಅಂದ್ರೆ ನೀವು ಹೆಡರ್ ಫುಟರ್ ಇಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಬರೀಬಹುದು. ನಿಮ್ಗೆ ಏನ್ ಬೇಕು ಅದನ್ನ ಇಲ್ಲಿ ಬರ್ಕೊಂಡು ಕೆಲಸಗಳನ್ನ ಮಾಡಬಹುದು. ಅದರ ಅಡ್ಜಸ್ಟ್ಮೆಂಟ್ ಕೂಡ ಇಲ್ಲಿದ್ದಿರುತ್ತೆ. ನಿಮ್ಗೆ ಹೆಡರ್ ಫುಟರ್ದು ಮೇಲ್ಗಡೆ ಅಡ್ಜಸ್ಟ್ಮೆಂಟ್ ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ಚೇಂಜಸ್ ಅನ್ನ ಮಾಡಬಹುದು. ಎಷ್ಟು ಬೇಕಷ್ಟು ಮೇಲ್ಗಡೆ ಕೂಡ ಇರುತ್ತೆ, ಕೆಳಗಡೆ ಕೂಡ ಅಡ್ಜಸ್ಟ್ಮೆಂಟ್ ಆಗ್ತಾ ಇರತ್ತೆ. ಓಕೆನಾ? ಇದನ್ನ ತಗೊಂಡ್ಬಿಡ್ಬೋದು. ಮತ್ತೆ ಇದನ್ನ ಕ್ಲೋಸ್ ಮಾಡ್ಕೋತಾ ಇದೀನಿ. ಗೊತ್ತಾಯ್ತಾ? ಹೆಡರ್ ಫುಟರ್ ಸರ್, ಆ ಹೆಡರ್ ಫುಟರ್ ತೆಗಿಯೋದು ಹೇಗೆ ಅಂತ ನಾವು ನೋಡೋದಾದ್ರೆ ಡಬಲ್ ಕ್ಲಿಕ್ ಇದರ ಮೇಲೆ ಮಾಡ್ಕೊಂಡು ಇದನ್ನ ಕ್ಲೋಸ್ ದ ಹೆಡರ್ ಅಂಡ್ ಫುಟರ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಎಲ್ಲಾನು ಕೂಡ
ಕ್ಲೋಸ್ ಆಗ್ಬಿಡ್ತದೆ. ತಿಳಕತ್ತ ಹೇಳೋದ. ಮತ್ತೆ ಅಕ್ಷರಗಳನ್ನ ಡಿಸೈನ್ ಬೇಕಲ್ಲ ಸರ್ ನನಗೆ ಅಂದ್ರೆ ನೀವು ವರ್ಡ್ ಆರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಡಿಸೈನ್ಸ್ ಗಳನ್ನು ಕೂಡ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರತ್ತೆ. ಇದರಲ್ಲಿ ಯಾವ ಡಿಸೈನ್ಸ್ ಬೇಕಾಗಿದೆಯೋ ಆ ಡಿಸೈನ್ಸ್ ಅನ್ನ ನೀವೇನ್ ಮಾಡ್ಬೋದು ತಗೊಂಡು ನೋಡಿ. ನಾನು ಈ ರೀತಿಯಾಗಿ ಡಿಸೈನ್ ತಗೋಬೇಕು. ಓಕೆ, GWD ಗುಡ್ ಲಕ್. ಓಕೆ, LUCK ಅಂತ ನಾನು ಬರಿಬೇಕಾಗಿದೆ. ಗುಡ್ ಲಕ್ ಓಕೆ ಮಾಡ್ಕೊಳ್ಳಿ. ಈ ರೀತಿಯಾಗಿ ಗುಡ್ ಲಕ್ ಕೆಳಗಡೆ ಬಂದಿದೆ. ಇದನ್ನ ಫ್ರೀ ಮಾಡ್ಬೇಕು. ಟೆಕ್ಸ್ಟ್ ಫಾರ್ಮ್ಗಳಿಗೆ ಹೋಗಿ ಇನ್ಫ್ರಂಟ್ ಆಫ್ ಫ್ರೀ ಮಾಡ್ಕೊಂಡಾಗ ಈ ರೀತಿಯಾಗಿ ಫ್ರೀ ಆಗಿರುತ್ತೆ. ಅಂದ್ರೆ ನಿಮ್ಗೆ ಅಕ್ಷರಗಳು ಡಿಸೈನ್ ಒಳಗೆ ಬರಿಬೇಕಾಗಿತ್ತು ಅಂದ್ರೆ ನೀವು ಈ ರೀತಿಯಾದಂತಹ ಅಕ್ಷರಗಳನ್ನು ಕೂಡ ಬರೆದು ಕೆಲಸಗಳನ್ನ ಮಾಡಬಹುದು. ನೋಡಿ ಇಲ್ಲಿ ಗುಡ್ ಲಕ್ ಅಂತ ಬಂದಿದೆ. ಇದನ್ನೇ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳಿ, ದೊಡ್ಡದಾಗ್ಬಿಡುತ್ತೆ. ಆಗಿದೆಯಾ? ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಗುಡ್ ಲಕ್ ಅನ್ನೋ ಮೆಸೇಜ್, ಈ ರೀತಿಯಾಗಿ ಬೇರೆ ಬೇರೆ ಮೆಸೇಜ್ ಗಳನ್ನು ಕೂಡ ಬಹಳ ಚೆನ್ನಾಗಿ ಬರಿಬಹುದು. ಓಕೆ, ಇದನ್ನ ತಗೊಳ್ಳಿ. ಓಕೆ, ಗುಡ್ ಲಕ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಈ ರೀತಿಯಾದಂತಹ ಒಂದು ಹೆಸರುಗಳನ್ನು ಕೂಡ ನಾವೇನ್ ಮಾಡ್ಬೋದು ಇಲ್ಲಿ ಡಿಸೈನ್ ಒಳಗ ನಿಮ್ಗೆ ಯಾವ ಬೇಕಾಗಿರುತ್ತೆ ಆ ಹೆಸರುಗಳನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಕಾಣಿಸ್ತಿದ್ಯಾ? ಈ ರೀತಿಯಾದಂತಹ ಹೆಸರುಗಳನ್ನು ಕೂಡ ತಗೊಳ್ಳಿಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ಉಪಯೋಗಿಸ್ಕೋಬಹುದು. ಅದರ ಸೆಟ್ಟಿಂಗ್ ಕೂಡ ಇರುತ್ತೆ. ಓಕೆ, ಚೇಂಜ್ ಸೇಪ್ ಇರುತ್ತೆ. ಓಕೆ, ಮತ್ತೆ ಔಟ್ಲೈನ್ ಸೆಟ್ಟಿಂಗ್ ಕೂಡ ಇದ್ದಿರುತ್ತೆ. ನಿಮ್ಗೆ ಅದರದ್ದು ಔಟ್ಲೈನ್ ಕಲರ್ ಬೇರೆ ಬೇಕು ಅಂದ್ರೆ ಔಟ್ಲೈನ್ ಕಲರ್ ಬೇರೆ ಮಾಡ್ಕೋಬೇಕು. ಸೇಪ್ ಅಂದ್ರೆ ಒಳಗಡೆ ಇರುವಂತ ಕಲರ್ ಬೇರೆ ಬೇಕಾಗಿದ್ದು ಅಂದ್ರೆ ನೀವು ಕಲರ್ ಒಳಗಡೆ ಇರುವಂತ ಕಲರ್ಸ್ ಗಳನ್ನ ಬೇರೆ ತಗೋಬಹುದು. ಗೊತ್ತಾಗ್ತದ? ನೆಕ್ಸ್ಟ್ ಅದಕ್ಕೆ ಶಾಡೋ ಬೇಕಾಗಿತ್ತು ಅಂದ್ರೆ ಶಾಡೋಸ್ ಅನ್ನು ಕೂಡ ನೀವು ಅಪ್ಲೈ ಮಾಡಬಹುದು. ಈ ರೀತಿಯಾದಂತಹ ಒಂದು ಆಪ್ಷನ್ಸ್ ಗಳನ್ನು ಕೂಡ ನೀವೇನ್ ಮಾಡಬಹುದು, ಯೂಸ್ ಮಾಡಬಹುದು. ಸರ್ ಇವೇನ್ ಕೆಲಸ ಮಾಡ್ತಾವ್ರಿ ಇಲ್ಲಿ? ಟೆಕ್ಸ್ಟ್ ಅಂದ್ರೆ ಎಡಿಟ್ ಟೆಕ್ಸ್ಟ್. ನೀವು ಅಕ್ಷರಗಳನ್ನ ಎಡಿಟ್ ಮಾಡಬೇಕಾಗಿತ್ತು ಅಂದ್ರೆ ನೀವು ಎಡಿಟ್ ಮೇಲೆ ಹೋಗಿ ಅಕ್ಷರಗಳನ್ನ ಎಡಿಟ್ ಮಾಡಬಹುದು. ಓಕೆನಾ? ನೆಕ್ಸ್ಟ್ ಇದೇನು ಸ್ಪೇಸ್ ಲೈನ್. ಇಲ್ಲಿ ಒಳಗಡೆ ಇರುವಂತಹ ಒಂದು ಸ್ಪೇಸ್ ಲೈನ್ ನಾವು ಸರಿಯಾಗಿ ತಗೋಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಸ್ಪೇಸ್ ಲೈನ್ ಕೂಡ ನೀವು ಸರಿಯಾಗಿ ನಾರ್ಮಲ್ ಅಂತ ಇಟ್ಕೊಳ್ಳಿ. ಈ ತರ ಇದ್ದಿರುತ್ತೆ. ಸ್ಪೇಸಿಂಗ್ ನ ಅಡ್ಜಸ್ಟ್ಮೆಂಟ್ ಮಾಡಬಹುದು. ಓಕೆ, ಇಲ್ಲಿ ಅಲೈನ್ಮೆಂಟ್ ಇರುತ್ತೆ. ಸೆಂಟರ್ ಅಲೈನ್ಮೆಂಟ್, ಲೆಫ್ಟ್ ಅಲೈನ್ಮೆಂಟ್ ಅಂತ ಇರುತ್ತೆ. ಆ ಲೆಫ್ಟ್ ಅಲೈನ್ಮೆಂಟ್ ಕೂಡ ನೀವೇನ್ ಮಾಡಬಹುದು, ಸರಿಪಡಿಸ್ಕೋಬಹುದು. ಗೊತ್ತಾಗ್ತದೆ? ಅದನ್ನ ಈ ರೀತಿಯಾಗಿ ಅಕ್ಷರಗಳನ್ನು ತಗೊಳ್ಳೋ ನಾವೇನ್ ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ತರ ಅಕ್ಷರ ಬೇಕೋ ಆ ತರ ತಗೋಬಹುದು. ಅದಕ್ಕೆ ಸ್ಟೆಪ್ಸ್ ಗಳು ನಿಮ್ಗೆ ಬದಲಾವಣೆ ಬೇಕು ಅಂದ್ರೆ ಬದಲಾವಣೆ ಸ್ಟೆಪ್ಸ್ ಗಳನ್ನ ಮಾಡಬಹುದು. ಗೊತ್ತಾಗ್ತದೆ? ಈ ರೀತಿಯಾದ ಸ್ಟೆಪ್ಸ್ ಗಳನ್ನ ತಗೋಬಹುದು. ನೆಕ್ಸ್ಟ್ ಇಲ್ಲಿಂದ ಸ್ಟೆಪ್ಸ್ ಒಳಗಡೆ ಕಲರ್ ಕೂಡ ನೀವು ಇಲ್ಲಿಂದ ತಗೋಬಹುದು. ಗೊತ್ತಾಗ್ತದ? ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋದೊಳಗೆ ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೀರಪ್ಪ ಅಂದ್ರೆ ಅಕ್ಷರಗಳನ್ನ ಡಿಸೈನ್ ಮಾಡೋದು ಯಾವ ತರ ಮತ್ತೆ ಹೆಡರ್ ಫೂಟರ್ ಗಳನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಅನ್ನೋದು ಕೂಡ ಇಲ್ಲಿ ಗೊತ್ತಾಗಿದೆ. ಹೌದಲ್ಲ? ಹಾಗಾಗಿ ಮುಂದಿನ ವಿಡಿಯೋದೊಳಗೂ ಕೂಡ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಹೆಡರ್ ಫೂಟರ್ ತಗೊಂಡು ಮತ್ತೆ ಪೇಜ್ ಗಳನ್ನ ಯಾವ ರೀತಿಯಾಗಿ ಬಾರ್ಡರ್ ಕೊಡಬೇಕು, ಪೇಜ್ ಗೆ ಡಿಸೈನ್ ಕೊಡೋದು ಹೆಂಗೆ, ಅಕ್ಷರಗಳನ್ನ ತಗೊಂಡು ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಾನ್ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳನ್ನ ಪ್ರತಿದಿನ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಮನೇಲೆ ಕೂತ್ಕೊಂಡು ಕಲಿಬೇಕಾಗಿದೆ ಸರ್ ಅಂದ್ರೆ ದಯವಿಟ್ಟು ಏನ್ ಮಾಡ್ಬೇಕು, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ರಿ. ಬಾಜು ಒಂದು ಬೆಲ್ ಐಕಾನ್ ಗಂಟೆ ಬರ್ತದೆ, ಅದಕ್ಕೆ ಬಾರಿಸ್ಬಿಟ್ರೆ ಸಾಕು. ನಾ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನ್ ಮಾಡೋದು ಆ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಯಬಹುದು ವೀಕ್ಷಕರೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ.